ಹೇಳ್ತಾರೆ ನರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ ಅವ್ರು ನೋಡಿ. ಯೂಟ್ಯೂಬರು ಒಂದು 50 ಜನ ಮಾಡಕತ್ತಾರೆ, 1000 ಯೂಟ್ಯೂಬರ್ ಹುಟ್ಕೊಳ್ಳಿ. ನೀವು ಯುವಕರು ಬರ್ರಿ, ಈ ಹಿಂದುತ್ವ ಬಗ್ಗೆ ಪ್ರಚಾರ ಮಾಡಿ. ಸಣ್ಣ ಗೆರೆಯನ್ನು ಅದನ್ನು ಅಳಿಸ್ಲಕ್ಕೆ ಹೋಗ್ಬೇಡ್ರಿ, ಇನ್ನೂ ದೊಡ್ಡ ಗೆರೆಯನ್ನು ಹೇಳಿರಿ. ನಾವು ಈ ಮೂಲಕ ಹೇಳ್ತೀವಿ, ಈ ದೇಶದ ಬಗ್ಗೆ, ಈ ನಾಡಿನ ಬಗ್ಗೆ, ಧರ್ಮದ ಬಗ್ಗೆ ಯಾರಿಗೆ ಶ್ರದ್ಧೆ ಇದೆ, ನೀವು ಎಲ್ಲರೂ ಯುವಕರಿದ್ದಾರೆ, ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಿಕೊಂಡು ನೀವು ಒಳ್ಳೆಯದನ್ನು ಹೇಳ್ಕೋತ ಹೋಗಿ. ಅವ್ರು ನೀವು ಟಚ್ ಮಾಡೋಕ್ಕೆ ಹೋದರೆ ಮತ್ತು ಅದು ಇನ್ನೂ ಹೆಚ್ಚು ಮಾಡ್ತಾರೆ. ಅದ್ರ ಬಗ್ಗೆ ಬಿ ಪಾಸಿಟಿವ್. ಈಗ ನೋಡಿರಿ, ಇಷ್ಟು ಚಾನಲ್ಗಳಿದ್ದಾವೆ. ಜನಗಳು ಇವತ್ತು ಸಾಮಾಜಿಕ ಜಾಲತಾಣ ಬಂದಿದೆ. ಈ ಎಲ್ಲರೂ ಅವರೇ ಕ್ಯಾಮ್ರಾಮ್ಯಾನು, ಅವರೇ ಆ್ಯಂಕರು ಆಗಿದ್ದಾರೆ. ಬಟ್ ಜನಗಳಲ್ಲಿ ಫೇತ್ ಯಾರಿಗಿದೆ ಗೊತ್ತಾ? ಇವುಗಳಿಗೆ ಮೇಲೆ ಫೇತ್ ಇದೆ. ಅಲ್ಲಿ ಏನೋ ಬಂದರೂ ನಂಬಿಕೆ ಮಾತ್ರ ಬಂದಾಗ ಜನಗಳನ್ನ ಇದನ್ನು ಮಾಡೋದು. ಇವುಗಳ ಮೇಲೆ ನಂಬಿಕೆ ಇದೆ. ನಮ್ಗೆ ಅತ್ಯಂತ ನಂಬಿಕೆಹಾರ ಚಾನಲ್ಗಳು ಇವು. ಅದಕ್ಕೆ ನಾವು ಇಲ್ಲಿ ಯೂಟ್ಯೂಬ್ ಕರ್ಕೊಂಡು ಕೂತ್ಕೊಂಡಿಲ್ಲ. ನಾವು ಕರ್ಕೊಂಡು ಕೂತಿರೋದು ನಿಮ್ಮನ್ನೇ. ಯಾಕಂದರೆ ನೀವು ಏನು ಹೇಳ್ತೀರಿ ಜನ ಅದನ್ನು ನಂಬ್ತಾರೆ. ಯಾಕೆ ನೀವು ಸಂವಿಧಾನದ ಪರವಾಗಿದ್ದೀರಿ. ಸೌಜನ್ಯ ಪ್ರಕರಣವನ್ನೇ ಮುಂದಿಟ್ಕೊಂಡು ಒಂದು ಮೂಲಭೂತವಾದಿ ಸೈದ್ಧಾಂತಿಕ ಹಿನ್ನೆಲೆ ಉಳ್ಳವರೆಲ್ಲ ಧರ್ಮಸ್ಥಳ ಮತ್ತೆ ವೀರೇಂದ್ರ ಹೆಗಡೆ ಅವರ ಹೆಸರು ಕೆಡಿಸ್ಲಿಕ್ಕೆ ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಹಾಗಾದರೆ ಒಂದು ಮೂಲಭೂತವಾದಿತನ ಬಂದಿರಬಹುದು. ಒಂದು 100ಕ್ಕೆ 100 ಮೂಲಭೂತವಾದ ಶುರು ಆಗಿದೆ ನೋಡಿ. ಒಂದು ಸಣ್ಣ ಎಲ್ಲೇ ಒಂದು ಕಡೆಗೆ ಅಲ್ ಜಜೀರಾ ಅನ್ನೋ ಒಂದು ಚಾನಲ್ ಬರ್ತದೆ ಅಂತಂದರೆ ನೀವು ಯೋಚನೆ ಮಾಡಬೇಕು, ಇದು ಯಾರು ಫಂಡ್ ಮಾಡಕತ್ತಾರೆ? ವಿದೇಶಿಯ ಮನಸ್ಸುಗಳು ಹೆಂಗೆ ಬ್ರಿಟಿಷರಿಗೆ 200 ವರ್ಷ ಭಾರತವನ್ನು ಆಳಿದ್ರಲ್ಲ, ಇಷ್ಟು ಆಳ ಕಾರಣ ಏನು? ನಮ್ಮವರು ಅವ್ರ ಜೊತೆ ಕೈ ಜೋಡಿಸಿದ್ರು. ಚೆನ್ನಮ್ಮ ಮೊದಲ ಯುದ್ಧದಲ್ಲಿ ಗೆದ್ದಳು, 2ನೇ ಯುದ್ಧದಲ್ಲಿ ಯಾಕೆ ಸೋತಳು ಅಂತಂದರೆ 2ನೇ ಯುದ್ಧದಲ್ಲಿ ಅವ್ರ ಜೊತೆಗೆ ಮಿಲಾಪ ಆದರು. ಮದ್ದು ಗುಂಡು ಹಾಕೋದ್ರಲ್ಲಿ ಸಗಣಿ ತುಂಬಿಬಿಟ್ರು. ಹಂಗೆ ಇವತ್ತು ವಿದೇಶಿ ಜನಗಳ, ಅದಕ್ಕೆ ನಾವೇಂತೀವಿ, ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಪಾಪಿದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತಕ್ಕಲ್ಲ. ಅವೆಲ್ಲ ಪಾಪಿದನ ಅಂತ ನಾವು ಕರಿತೀವಿ. ಧರ್ಮದ ಕಾರ್ಯವನ್ನು ಮಾಡುವಂತಹ ಸಂಸ್ಥೆಗಳ ಮೇಲೆ ಅಧರ್ಮದ ಪ್ರಹಾರವನ್ನು ಮಾಡ್ತಾ ಇದ್ದಾರಲ್ಲ, ಅವರೆಲ್ಲರೂ ಪಾಪಿಗಳು. ಇದೇ ಯೂಟ್ಯೂಬರ್ಸು ಈ ಧರ್ಮಸ್ಥಳದ ಇಶ್ಯೂ ಬಗ್ಗೆ ಮಾತನಾಡೋದಷ್ಟು ಈಗ ಮುಸ್ಲಿಂ ಮೂಲಭೂತವಾದಿತನ ಇರ್ಬೋದು, ಅವರ ಕೆಲವು ಸಮಾಜದಲ್ಲಿ ನಡೆದಿರುವಂಥ ದೌರ್ಜನ್ಯ ಪ್ರಕರಣಗಳಿರ್ಬೋದು. ಮೊನ್ನೆ ಇಲ್ಲೇ ಕಾಡ್ಶೆಟ್ಟಿಯಲ್ಲಿ ಹಸುವಿನ ಮೇಲೆ ಒಬ್ಬ ಲೈಂಗಿಕ ದೌರ್ಜನ್ಯ ಮಾಡ್ದ. ಈ ಥರದ್ದು ಅಸಹ್ಯಕರ ಪ್ರಕರಣಗಳನ್ನು ಮಾಡಿದಾಗ ಈ ಸಮೀರ್ ಅಂತವರು ಯೂಟ್ಯೂಬ್ನವರು ಮಾತಾಡಲ್ಲ ಸ್ವಾಮೀಜಿ. ಒಂದು ಯೂಟ್ಯೂಬರ್ಸ್ ಅಂದ ತಕ್ಷಣವೇ ನಾ ಎಲ್ಲರನ್ನ ಅವ್ರು ಒಂದೇ ಕೆಟಗರಿ ತರೋದಿಲ್ಲ. ದೇರ್ ಆರ್ ಲಾಟ್ ಆಫ್ ಯೂಟ್ಯೂಬರ್ಸ್. ದೇ ಆರ್ ಪ್ರಮೋಟಿಂಗ್ ಹಿಂದೂಯಿಸಮ್, ಪ್ರಮೋಟಿಂಗ್ ಯೋಗ, ಮೆಡಿಕೇಷನ್, ಆಯುರ್ವೇದ ಬಗ್ಗೆ ಸಾಕಷ್ಟು ಯೂಟ್ಯೂಬ್ದವರು ಮಾಡ್ತಾಯಿದ್ದಾರೆ. ಲಕ್ಷಾಂತರ ಜನ ಯೂಟ್ಯೂಬರ್ಸು. ನಾವೆಲ್ಲ ಅಮೇರಿಕಾಕ್ಕೆ ಎಲ್ಲ ದೇಶಕ್ಕೆ ಹೋದಾಗ ಅಲ್ಲೆಲ್ಲ ಒಳ್ಳೆ ಯೂಟ್ಯೂಬರ್ಸು, ಇಂಡಿಯಾದಲ್ಲಿ ಕೂಡ ತುಂಬ ಅದ್ಭುತವಾಗಿರುವಂಥ ಯೂಟ್ಯೂಬರ್ಸು ಅಂದರೆ ತಮ್ಮ ಚಾನಲ್ ಮೂಲಕ ಒಳ್ಳೆಯದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಹೇಗೆ ನಿಮ್ಮ ಟಿ ವಿ ಮೇಲೆ ನಮಗೆ ನಂಬಿಕೆ ಇದೆಯೋ ಹಾಗೆ ಕೆಲವೊಂದು ಯೂಟ್ಯೂಬ್ಸರ್ಸು ನಮ್ಮ ಸನಾತನ ಪರಂಪರೆಯನ್ನು, ತತ್ವವನ್ನು ಸಾಕಷ್ಟು ಪ್ರಸಾರ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಮಗೆ ತುಂಬ ಗೌರವವಿದೆ. ಎಲ್ಲೋ ಒಂದು ಕಡೆಗೆ 0.1% ಈ ಥರ ಯೂಟ್ಯೂಬರ್ ಅನ್ನುವಂಥದ್ದು ಹೆಸರಿಟ್ಟುಕೊಂಡು, ನಾ ಎಲ್ಲ ಯೂಟ್ಯೂಬರ್ಸು ಒಂದೊಂದು ಕರೆದಿಲ್ಲ, ಅಧರ್ಮವನ್ನು ಪ್ರಚಾರ ಮಾಡಿ ಮೂಲಭೂತವನ್ನು ಇಟ್ಟುಕೊಂಡು ಈ ಭಾರತದ ಸನಾತನ ತತ್ವ ಪರಂಪರೆಗೆ ಧಕ್ಕೆ ತರುವಂಥ ಯೂಟ್ಯೂಬರ್ಸ್ ಎಂತಾರಲ್ಲ, ಅವರಿಗೆ ನಾವೇನು ಮಾಡಬೇಕು ಅಂತಂದರೆ ಅವ್ರನ್ನ ನಿರ್ಲಕ್ಷ್ಯ ಮಾಡಿ ನಾವು ಸಾವಿರ ಜನ ಯೂಟ್ಯೂಬರ್ಸ್ನ ತಯಾರು ಮಾಡಬೇಕು, ಒಳ್ಳೆಯದನ್ನು ಪ್ರಮೋಟ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.